ನಮಸ್ತೆ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಕೆ ಮುಂಚೆ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಎಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ನಿ. 2001ರಲ್ಲಿ ತೆರೆ ಕಂಡಂತ ಸಿನಿಮಾ ಒಂದು ಭಕ್ತಿ ಪೂರಕ ಸಿನಿಮಾ. ದೇವರನ್ನೇ ನಂಬದ ನಾಯಕ, ಆ ನಾಯಕನಿಗೆ 4 ಜನ ಸ್ನೇಹಿತರು. ಈ ಸ್ನೇಹಿತರೆಲ್ಲ ಸೇರಿ ದೇವರ ಹೆಸರಲ್ಲಿ ನಡೆಯುವ ಅನ್ಯಾಯದ ವಿರುದ್ಧ ಹೋರಾಡ್ತಾರೆ. ಇನ್ನೊಂದು ಕಡೆ ಕಲ್ಲು ಮರ ಗಿಡಗಳಲ್ಲೂ ದೇವರು ಕಾಣುವ ನಾಯಕಿ. ಒಂದು ದಿನ ದೇವರ ಹೆಸರಲ್ಲಿ ನಾಯಕಿಯನ್ನ ದೇವದಾಸಿ ಮಾಡಲು ಊರಿನ ಜನಗಳು ಮುಂದಾಗ್ತಾರೆ. ಅಲ್ಲಿಗೆ ಬಂದ ನಾಯಕ ಅದರಿಂದ ನಾಯಕಿಯನ್ನು ಪಾರು ಮಾಡಿ ನಾಯಕಿಯನ್ನೇ ಸ್ವತಃ ನಾಯಕ ಮದುವೆ ಆಗ್ತಾನೆ. ಈ ನಾಯಕಿನ ಪಾರು ಮಾಡಿ ಮದುವೆ ಆಗ್ತಾನೆ. ಯಾವ್ದಿದ್ ಸಿನಿಮಾ ಅಂತ ನೀವು ಅನ್ಕೊಂತಾ ಇರ್ಬೋದು. ಇವನು ಹೇಗೆ ಶಿವಭಕ್ತ ಆಗ್ತಾನೆ ಅಂತ ನೀವು ಅನ್ಕೊಂತಾ ಇರ್ಬೋದು. ಸಿನಿಮಾ ಯಾವುದು ಅಂದ್ರೆ 2001ರಲ್ಲಿ ತೆರೆಗಂಟಂತ ಸಿನಿಮಾ ಶ್ರೀ ಮಂಜುನಾಥ. ಈ ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಶಿವಭಕ್ತನಾಗಿ ಪರಿವರ್ತನೆ ಆಗ್ತಾನೆ. ಹೇಗೆ ಪರಿವರ್ತನೆ ಆಗ್ತಾನೆ, ಏನಿದ್ರ ಸ್ಟೋರಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ದಿನಗಳು ಕಳೆದಂತೆ ಇವ್ರಿಗೆ ಒಂದು ಗಂಡು ಮಗು ಜನಿಸ್ತೈತೆ. ಆ ಮಗು ಅಪ್ಪಟ ದೈವ ಭಕ್ತ ಆಗಿರ್ತಾನೆ. ಒಂದು ದಿನ ನಾಯಕ ಮಲಗಿದ್ದಾಗ ಕನಸಲ್ಲಿ ದೀಪಗಳು, ಅಪಾರ ಜನಗಳು, ಇನ್ನು ಏನೇನೋ ಕಾಣಿಸೋದಿಕ್ಕೆ ಶುರು ಆಗುತ್ತೆ. ತಟ್ಟಂತ ಎದ್ದು ಕುಳಿತುಕೊಳ್ತಾನೆ ನಾಯಕ. ಮನೆಯಲ್ಲಿ ಬೇಜಾರಾಗಿ ಹೊರಗಡೆ ಹೋಗ್ತಾನೆ. ಆತನ ಮಗ, ತಾಯಿ, ತಂದೆ ಎಲ್ಲ ಹೋಗಿ ಅವನಿಗೆ ಏನೇನೋ ಹಿತವಚನ ಹೇಳದಂತೆ ಆಗ್ತೈತೆ. ಅಲ್ಲಿಂದ ಮತ್ತೆ ಮರಳಿ ಮನೆಗೆ ಬರ್ತಾನೆ ನಾಯಕ. ಅವರ ತಂದೆ ತಾಯಿ ಮಗನನ್ನು ವಿಚಾರಿಸಿದಾಗ ಅವರು ಯಾರು ಅಲ್ಲಿಗೆ ಹೋಗಿಲ್ಲ ಎಂಬುದು ತಿಳಿತೈತೆ. ಆಗ ನಾಯಕನಿಗೆ ಇವೆಲ್ಲ ಆ ಮಂಜುನಾಥನೇ ಮಾಡಿದ್ದು ಎಂದು ಅರಿವಾಗ್ತೈತೆ. ಮುಂದೆ ಆ ಮಂಜುನಾಥನನ್ನ ನಂಬಲು ಆರಂಭಿಸ್ತಾನೆ. ಸೊ ಅವನು ಅದನ್ನ ನಂಬೋದಕ್ಕೆ ಆರಂಭಿಸಿದ ಮೇಲೆ, ಅಂದ್ರೆ ಶಿವನನ್ನ ನಂಬೋದಕ್ಕೆ ಆರಂಭಿಸಿದ ಮೇಲೆ ಅವನು ಏನೆಲ್ಲ ಕಷ್ಟ ಪಡ್ತಾನೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗುರು. ಯಾಕಂದ್ರೆ ಈ ಸಿನಿಮಾದಲ್ಲಿ ಫಸ್ಟ್ ಅವನು ದೇವ್ರನ್ನ ದೇಶ ಮಾಡ್ತಾ ಇರ್ತಾನೆ. ಆಮೇಲೆ ದೇವ್ರನ್ನ ಪ್ರೀತಿ ಮಾಡಕ್ ಹಿಡಿದ್ಮೇಲೆ, ನಂಬಕ್ ಹಿಡಿದ್ಮೇಲೆ ಅವನಿಗೇನೆಲ್ಲ ಕಷ್ಟ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಆ ಮಂಜುನಾಥನೇ ಮಾಡಿದ್ದು ಎಂದು ಅವನ್ಗೆ ಅರಿವಾಗ್ತೈತೆ. ಅರಿತು ಮುಂದೆ ಆ ಮಂಜುನಾಥನ ನಂಬಲು ಆರಂಭಿಸ್ತಾನೆ. ಮುಂದೆ ದೊಡ್ಡ ದೈವ ಭಕ್ತನಾಗ್ತಾನೆ. ಆ ಮಂಜುನಾಥನನ್ನು ಕೋಟಿ ಬಾರಿ ನಿಂದಿಸಿದ್ದಕ್ಕೆ ಪ್ರತಿಯಾಗಿ ಕೋಟಿ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನೋದು ಇವನ ಆಸೆ ಆಗ್ತೈತೆ. ಅದನ್ನ ಮಾಡೋದಕ್ಕೂ ರೆಡಿ ಆಗ್ತಾನೆ. ಇದರಿಂದ ಇವನ ಹೆಸರು ಎಲ್ಲ ಕಡೆ ಹಬ್ತೈತೆ. ಅದೇ ರಾಜ್ಯದ ರಾಜನು ಕೂಡ ಮಹಾದೈವ ಭಕ್ತ. ರಾಜನ ಭಕ್ತಿಗೆ ಮೆಚ್ಚಿ ಆ ಶಿವನೇ ಎಲ್ಲರ ಹಣೆ ಬರಹವನ್ನು ಓದುವಂತ ವರ ಕೊಟ್ಟಿರ್ತಾನೆ ಆ ರಾಜನಿಗೆ. ಆ ರಾಜ ನಾಯಕನ ಭಕ್ತಿಗೆ ಮೆಚ್ಚಿ ರಾಜನಿಗೆ ಇನ್ನೊಬ್ಬರ ಹಣೆ ಬರಹ ಓದುವ ಒಂದು ಓಳೆಗೆರೆಯನ್ನು ನಾಯಕನಿಗೆ ಕೊಡಬೇಕು ಎಂದ್ಕೊಂಡಾಗ ರಾಜನಿಗೆ ತಿಳಿತೈತೆ ಆ ನಾಯಕನಿಗೆ ಬೆಳಗ್ಗೆ ಮರಣ ಎಂದು. ಇದನ್ನ ನಾಯಕನಿಗೂ ತಿಳಿಸ್ತಾನೆ. ಈ ವಿಷಯ ತಿಳಿದ ನಾಯಕ ಎದುರೋದಿಲ್ಲ, ಭಯ ಪಡೋದಿಲ್ಲ. ಆತ ಮನೆಗೆ ಹೋಗ್ತಾನೆ. ಆತನ ಕಂಡ್ರೆ ಆಗದವರು ಮನೆಗೆ ಹೋಗ್ಬೇಕಾದ್ರೆ ಕತ್ತಿಯಿಂದ ಚುಚ್ಚುತ್ತಾರೆ, ಸಾಯಿಸೋದಿಕ್ ಪ್ರಯತ್ನ ಪಡ್ತಾರೆ, ಮಾರಣಾಂತಿಕವಾಗಿ ಅಲ್ಲೇ ಮಾಡ್ತಾರೆ. ಆದ್ರೆ ಆ ನಾಯಕ ಅವರೆಲ್ಲರಿಗೂ ಒಳ್ಳೇದೇ ಆಗ್ಲಿ ಎಂದು ಬೇಡುತ್ತಾ ಮನೆಗೆ ಹೋಗಿ ಆತ ಸಾಯುವ ಸಮಯದಲ್ಲಿ ಯಾರು ಇರಬಾರ್ದು ಎಂದು ಎಲ್ಲರನ್ನು ಎಲ್ಲೆಲ್ಲಿಗೂ ಕಳಿಸ್ತಾನೆ. ಕೊನೆಗೆ ನಾಯಕನ ಪ್ರಾಣ ತೆಗೆದುಕೊಂಡು ಹೋಗಲು ಯಮನ ಬದಲು ಆ ಮಂಜುನಾಥನೇ ಬಂದಿರಲು ಆ ಮಂಜುನಾಥನನ್ನು ಮನೆಯೊಳಗೆ ಕರೆದು ಮಾತನಾಡುವಾಗ ಅಲ್ಲಿಗೆ ಬಂದ ನಾಯಕಿ ಆ ನಾಯಕನ ಪ್ರಾಣದ ಜೊತೆಗೆ ತನ್ನ ಪ್ರಾಣವನ್ನು ತೆಗೆದುಕೊಂಡು ಹೋಗುವಂತೆ ಬೇಡಿಕೊಳ್ತಾಳೆ. ಅವರಿಬ್ಬರು ಆ ಮಂಜುನಾಥನಲ್ಲಿ ಐಕ್ಯವಾಗುವುದರೊಂದಿಗೆ ಸಿನಿಮಾ ಮುಕ್ತಾಯ ಆಗ್ತೈತೆ. ಇದು ಭಕ್ತಿ ಪ್ರಧಾನ ಚಿತ್ರ ಶ್ರೀ ಮಂಜುನಾಥ 2001ರಲ್ಲಿ ರಿಲೀಸ್ ಆಗುತ್ತೆ. ಕೆ ರಾಘವೇಂದ್ರ ರಾವ್ ಅವರ ನಿರ್ದೇಶನದಲ್ಲಿ ಭಕ್ತಿ ಪ್ರಧಾನ ಕನ್ನಡ ಚಿತ್ರ ಆಗಿ ಮೂಡಿ ಬರುತ್ತೆ. ಹಾಗೆ ತೆಲುಗುನಲ್ಲೂ ಕೂಡ ಒಂದೇ ಕಾಲಕ್ಕೆ
ರಿಲೀಸ್ ಆಗುತ್ತೆ. ಚಿರಂಜೀವಿ ಶಿವನ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ ಅರ್ಜುನ್ ಸರ್ಜಾ ಮಂಜುನಾಥನ ಪಾತ್ರದಲ್ಲಿ ಕಾಣಿಸ್ಕೊಂತಾರೆ. ಸೌಂದರ್ಯ, ಮೀನಾ ಪ್ರಮುಖ ಪಾತ್ರಗಳಲ್ಲಿ ಮಿಂಚ್ತಾರೆ. ಕೋಟಿಲಿಂಗೇಶ್ವರ ದೇವಸ್ಥಾನದ ಭಕ್ತ ಮಂಜುನಾಥನ ಕಥೆಯ ಆಧಾರಿತ ಈ ಚಿತ್ರದ ಸಂಗೀತ ಬ್ರಹ್ಮ ಹಂಸಲೇಖ ಅವರು ಕೊಡ್ತಾರೆ. ಹಾಗೆ 22 ಜೂನ್ 2001 ಸಿನಿಮಾ ಬಿಡುಗಡೆಯಾಗುತ್ತೆ. ಮಂಜುನಾಥನಾಗಿ ಅರ್ಜುನ್ ಸರ್ಜಾ, ಖ್ಯಾತ್ಯಾಯಿನಿಯಾಗಿ ಸೌಂದರ್ಯ, ಶಿವನಾಗಿ ಚಿರಂಜೀವಿ, ಪಾರ್ವತಿ ದೇವಿಯಾಗಿ ಮೀನಾ, ಅಂಬರೀಷ್ ಅಂಬಿಕೇಶ್ವರ ಮಹಾರಾಜನಾಗಿ ಸುಮಲತಾ ದೇವಿಯಾಗಿ ಕಾಣಿಸ್ಕೊಂತಾರೆ. ನಿರ್ದೇಶನ ಕೆ ರಾಘವೇಂದ್ರ ರಾವ್, ಸಂಗೀತ ಹಂಸಲೇಖ. ಸೊ ಪೌರಾಣಿಕ ಭಕ್ತಿ ಪ್ರಧಾನ ಚಿತ್ರ ಇದಾಗಿದೆ. ಈ ಚಿತ್ರವು ಒಂದೇ ಸಮಯದಲ್ಲಿ ಕನ್ನಡ ಮತ್ತು ತೆಲುಗಿನಲ್ಲಿ ಚಿತ್ರೀಕರಿಸಲ್ಪಡುತ್ತೆ. ತಮಿಳಿಗೂ ಸಿನಿಮಾ ಡಬ್ ಆಗುತ್ತೆ. ಓಂ ಮಹಾಪ್ರಾಣ ದೀಪಂ ಅಂತಕ್ಕಂಥ ಹಾಡು ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಅತ್ಯಂತ ಜನಪ್ರಿಯವಾದ ಗೀತೆಯಾಗಿ ಮೂಡಿ ಬರುತ್ತೆ. ಈ ಚಲನಚಿತ್ರವು ಶಿವ ಮತ್ತು ಭಕ್ತ ಮಂಜುನಾಥನ ನಡುವಿನ ಸಂಬಂಧದ ಸುತ್ತುತ್ತದೆ ಮತ್ತು ವಿಮರ್ಶಕರಿಂದ ಧನಾತ್ಮಕ ಪ್ರತಿಕ್ರಿಯೆಯನ್ನು ಪಡೆಯುತ್ತೈತೆ. ಈ ಸಿನಿಮಾ ಎಷ್ಟು ಅದ್ಭುತವಾದ ಸಿನಿಮಾ ಅಂದ್ರೆ ಅಂದಿನ ಕಾಲಕ್ಕೆ ತುಂಬಾ ಹೈಪ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹಾಗೆ ಮಲ್ಟಿ ಸ್ಟಾರ್ಸ್ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ, ತುಂಬಾ ಅದ್ಭುತವಾದ ಸಿನಿಮಾ ಮಂಜುನಾಥ. ಸೊ ನನಗೂ ಕೂಡ ಈ ಸಿನಿಮಾ ನೋಡಿದ್ಮೇಲೆ ಅನ್ನಿಸ್ತು, ಸಿನಿಮಾದಲ್ಲಿ ನಾನು ಈ ಸಿನಿಮಾನ ನೋಡಿದ್ದು ಯಾಕೆ ಅಂದ್ರೆ ನನ್ಗನ್ಸಿದ್ದು ಅದರಲ್ಲಿ ದೇವರನ್ನ ಬೈಕೊಂಡು ಒಂದು ಹಾಡಿದೆ. ಆ ಹಾಡು ನನಗೆ ತುಂಬಾನೇ ಇಷ್ಟ ಆಗಿತ್ತು. ಅರ್ಜುನ್ ಸರ್ಜಾ ಅವರ ಅಭಿನಯ ಈ ಸಿನಿಮಾದಲ್ಲಿ ನಂಗೆ ತುಂಬಾನೇ ಇಷ್ಟ ಆಗಿತ್ತು. ಹಂಗಾಗಿ ಅದಕ್ಕೋಸ್ಕರ ಸಿನಿಮಾಗೆ ರಿಲೀಸ್ ದಿನ ಕಷ್ಟಪಟ್ಟು ಹೋಗಿ ಈ ಸಿನಿಮಾನ ನೋಡಿದೆ. ಕಾಲೇಜ್ ಡೇಸ್ ಅಲ್ಲಿ ಸಿನಿಮಾ ಸಖತ್ತಾಗಿತ್ತು. ಯಾಕಂದ್ರೆ ಅರ್ಜುನ್ ಸರ್ಜಾ ಎಷ್ಟು ಸಖತ್ತಾಗಿ ಅಭಿನಯಿಸಿದಾರೆ ಅಂದ್ರೆ, ಶಿವನಾಗಿ ಚಿರಂಜೀವಿ ಕಾಣಿಸ್ಕೊಂಡ್ರೆ ಅದರ ಭಕ್ತನಾಗಿ ಅರ್ಜುನ್ ಸರ್ಜಾ ತುಂಬಾ ಸಖತ್ತಾಗಿ ನಟಿಸಿದರೆ. ಅವರು ಫಸ್ಟ್ ದೇವ್ರನ್ನ ದೂಷಣೆ ಮಾಡ್ತಾ ಇರ್ತಾರೆ ನಾಸ್ತಿಕನಾಗಿ, ಮತ್ತೆ ದೇವ್ರನ್ನ ಮೆಚ್ಕೊಂಡು ಭಕ್ತನಾದ್ಮೇಲೆ ಅಷ್ಟೇ ಭಕ್ತಿಯಿಂದ ಸಿನಿಮಾನದಲ್ಲಿ ಅಭಿನಯಿಸಿದ್ರೆ ಅಂತ ಹೇಳ್ಬೋದು. ಇನ್ನು ಸೌಂದರ್ಯ ಅವರು ಹೇಳಂಗೆ ಇಲ್ಲ, ಅಷ್ಟು ಸಖತ್ತಾಗಿ ಸೌಂದರ್ಯ ಅವರು ಅರ್ಜುನ್ ಸರ್ಜಾ ಹೆಂಡತಿಯಾಗಿ, ಶಿವನ ಭಕ್ತೆಯಾಗಿ ತುಂಬಾ ಚೆನ್ನಾಗಿ ಪಾತ್ರನ ನಿಭಾಯಿಸಿದರೆ ಕಾತ್ಯಾಯಿನಿ ಪಾತ್ರದಲ್ಲಿ. ಇನ್ನ ಚಿರಂಜೀವಿ ಮತ್ತು ಪಾರ್ವತಿಯಾಗಿ ಮೀನಾ ತುಂಬಾನೇ ಅದ್ಭುತವಾಗಿ ನಟಿಸಿದ್ರೆ ಅಂತ ಹೇಳ್ಬೋದು. ಇನ್ನ ಅಂಬರೀಷ್ ದಂಪತಿಗಳು ರಾಜ ಮತ್ತು ರಾಣಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂತಾರೆ. ಸೊ ಸಿನಿಮಾ ಓವರ್ ಆಲ್ ಹೇಳ್ಬೇಕಂದ್ರೆ ತುಂಬಾ ಅದ್ಭುತವಾದ ಸಿನಿಮಾ. ಈ ಮಹಾಶಿವರಾತ್ರಿಗೆ ಒಂದು ಅದ್ಭುತವಾದ ಸಿನಿಮಾದ ರಿವ್ಯೂನ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗುರು. ಹಾಗೆ ನನ್ನ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ ಸಿಗೋಣ ಗುರು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಹಾಗೆ ಮತ್ತೊಂದ್ಸರಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಧನ್ಯವಾದ.